ಮಂಜಿ. ನಮಸ್ತೆ. ಮತ್ತು ಹೇಳಿ. ತುಂಬಾ ದಿನಗಳಾದ್ಮೇಲೆ ನಮ್ಮ ಗುರು ಮನೆಯಲ್ಲಿ ನಿಮ್ಮನ್ನ ನೋಡಿ ಸಂತೋಷ ಆಯ್ತು. ನಮಗೂ ಅಷ್ಟೇ. ಬಿಸಿ ಶೆಡ್ಯೂಲ್ ಅನ್ಸುತ್ತೆ. ಆ ಥರ ಏನಿಲ್ಲ, ಶಿವಕಾಯಕ. ನಾನಿವತ್ತು ನಿಮ್ಮ ಹತ್ರ ಒಂದು ಟಾಪಿಕ್ ಮಾತಾಡೋಣ ಅಂತ ನನ್ನ ಗುರುಸೇವಾ ಯೂಟ್ಯೂಬ್ ಚಾನಲ್ಗೆ. ಏನ್ ಟಾಪಿಕ್? ಗುರು ಮನೆಗೆ ಬಂದ್ಬಿಟ್ಟು ಯಾವ್ದ್ರ ಬಗ್ಗೆ ಮಾತಾಡ್ಬೋದು? ಒಬ್ಬೊಬ್ರು ಅವರವರ ಇಚ್ಛೆ ತಕ್ಕಂತೆ ಮಾತನಾಡ್ತಾರೆ. ಸ್ಪಿರಿಚುವಲ್ ಬಗ್ಗೆನೇ ಮಾತಾಡ್ಬೇಕು. ಸ್ಪಿರಿಚುವಲ್ ಅಂತ ವರ್ಡ್ಗೆ ಅದು ಒಂಥರ ಬ್ರಹ್ಮಾಂಡ, ಅದು ಪದಕ್ಕೆ ಅದು ಉತ್ತರ ಹುಡ್ಕೊಂಡು ಹೋಗ್ತಾ ಇದ್ರೆ ಗೊತ್ತಿಲ್ಲ ಅದು ಆನ್ಸರ್ ಎಲ್ಲಿ ಹುಡ್ಕೋದು, ಅದು ಎಲ್ಲಿ ಉದ್ಭವ ಆಗಿದೆ, ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಆದ್ರೂ ನಾನು ಇಲ್ಲಿ ನನ್ನ ಗುರು ಮನೆಯಲ್ಲಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡಿ ಮತ್ತೆ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಾಗಿದ್ದ ನಿಮ್ಮಲ್ಲಿ ನಾನು ಬಹಳ ವಿಚಾರಗಳನ್ನ ನಾನು ಗಮನಿಸಿದ್ದೀನಿ. ಮೋರ್ ಎವರ್ ನೀವು ನನಗಿಂತ ಇಲ್ಲಿ ಸೀನಿಯರು. ಅಂದ್ರೆ ನೋಡಿ, ಸೀನಿಯರ್ ಇಂದ ಸೇವೆಯಲ್ಲಿ ನೀವೇ ಸೀನಿಯರ್ ಅಲ್ಲ, ಸೇವೆ ಬಿಡಿ, ಪರಿಚಯದಲ್ಲಿ ನಾವು ಸೀನಿಯರ್ ಇರ್ಬೋದು ಅಲ್ಲ. ನೀವು ಗುರುದೇವರು ಇಲ್ಲಿ ಗೋಪಾಲ್ಪುರಕ್ಕೆ ಬರಕ್ ಮುಂಚೆ ಅಲ್ಲಿಂದ ಕಲ್ರಿ ನೀವು. ಇವತ್ತು ದೀಪಾವಳಿ ವಿಶೇಷ ಗುರು ಮನೆಗೆ ಬಂದಿದ್ದೀರಾ. ನನಗೆ ನೀವು ಒಂದು ಚಾನಲ್ ಲೀಡ್ ಮಾಡ್ತೀರಾ ಅನ್ಕೊಂತೀನಿ. ಎನಿವೆ, ಆದರೆ ಬಟ್ ನಿಮ್ಮ ಹತ್ರ ಮಾತು ತಗೊಳ್ಳೋದಾಗ್ಲಿ ಮಾತು ಕೊಡೋದಾಗ್ಲಿ ಅಂಥದ್ದೇನು ಇದಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಕೇಳ್ತೀನಿ. ಆಧ್ಯಾತ್ಮ ಅಂದರೆ ನನ್ನಲ್ಲಿ ಒಂದು 4-5 ಉತ್ತರಗಳಿದೆ, ನನಗೆ ನಾನೇ ಕಂಡುಕೊಂಡಿದ್ದೀನಿ. ಒಂದು ಅನುಭವ, ಅರ್ಥ ಆಗೋದು, ಒಂದು ಭ್ರಮೆ, ಇಲ್ಲ ಒಂಥರ ಸಮೂಹ ಸನ್ನಿ ಅಂತಾರಲ್ಲ, ಇಷ್ಟು 4 ಪದಗಳಿದೆ. ನಿಮ್ಮ ಅರ್ಥದಲ್ಲಿ ಆಧ್ಯಾತ್ಮ ಅಂತಂದ್ರೆ ಏನ್? ನೀವು ಇನ್ನ ಯೂತ್ಸು ಮೋರವರ್, ಆಯ್ತಾ? ಯಾಕೆಂದ್ರೆ ಯೂತ್ಸ್ ಬಗ್ಗೆ ನಮ್ಮ ಗುರುದೇವ್ರು ಯಾವಾಗ್ಲೂ ಯೋಚನೆ ಮಾಡ್ತಿರ್ತಾರೆ. ಆಧ್ಯಾತ್ಮ ಜಾಸ್ತಿ ತಲೆಗೆ ಅಂಟಿಸ್ಕೊಳ್ಳಕ್ಕೆ ಹೋಗ್ಬೇಡಿ, ನಿಮ್ದು ಅಂತ ಒಂದು ಪರ್ಸನಲ್ ಲೈಫ್ ಇದೆ, ಅದ್ರ ಅವೇರ್ನೆಸ್ ಕೊಡ್ತಾ ಇರ್ತಾರೆ. ಬಟ್ ಆದ್ರೂ ನಿಮ್ಗೆ ಇಲ್ಲಿ ಹೇಳ್ಕೊಳಕ್ ಆಗದೆ ಇರೋಷ್ಟು ಅನುಭವಗಳಾಗಿದ್ದಾವೆ, ಆಯ್ತಾ? ನಾನಿವಾಗ ನಿಮ್ಗೆ 4 ಹೇಳಿದೆ. ಅನುಭವ, ಅರ್ಥ ಆಗೋದು, ಒಂದು ಭ್ರಮೆ, ಒಂದು ಜನ ಮರಳೋ ಜಾತ್ರೆ ಮರಳೋ. ನಿಮ್ಮಲ್ಲಿ ನೀವೇನಂತ ನೀವು ಆಧ್ಯಾತ್ಮ ಅಂತ ಅಂದ್ರೆ? ಆಧ್ಯಾತ್ಮದ ವರ್ಡ್ ಅಲ್ಲಿ ಆದಿ ಮತ್ತೆ ಆತ್ಮ 2 ಇದೆ. ಆದಿ ಅನ್ನೋ ವರ್ಡ್ ಅಲ್ಲಿ ಜೀವನ ಇದೆ. ಈ ನಾವು ಎಲ್ಲಾರ್ದಕ್ಕೂ ಒಂದು ಜೀವನದ ದಾರಿ ಇದೆ ಅಂತ ಹೇಳ್ತಾರೆ. ಆ ಜೀವನದ ದಾರಿಯಲ್ಲಿ ಪ್ರೇಮ, ಮೋಹ, ತಂದೆ ತಾಯಿ, ಅಣ್ಣ ತಮ್ಮಂದಿರು, ಸ್ನೇಹ, ಬಾಂಧವ್ಯ, ಮತ್ತೆ ನಾವು ನಮ್ಮನ್ನ ನಂಬಿರೋರಿಗೆ ಎಷ್ಟು ನಿಯತ್ತಾಗಿರ್ಬೇಕು, ಮತ್ತೆ ನಮ್ಮನ್ನೇ ನಂಬ್ಕೊಂಡಿರೋರಿಗೆ ನಾವೆಷ್ಟು ಮೋಸ ಮಾಡದೆ ಇರ್ತೀವೋ, ಇದೆಲ್ಲವೂ ಹಾದಿಯೇ. ಈ ಹಾದಿಗಳನ್ನ ಪರಿಪೂರ್ಣವಾಗಿ ಮುಟ್ಟಿದವನೇ ಆಧ್ಯಾತ್ಮ. 2 ಗ್ರೂಪ್ ಮಾಡಿದ್ರೆ ಆಧ್ಯಾತ್ಮನ, ಆದಿ ಪ್ಲಸ್ ಆತ್ಮ ಇಸ್ ಈಕ್ವಲ್ ಟು ಆಧ್ಯಾತ್ಮ. ಜೀವನದ ಹಾದಿ ಪರ್ಫೆಕ್ಟ್ ಆಗಿದ್ರೆ ಆಧ್ಯಾತ್ಮಕ್ಕೆ ನೀವೇ ಸೇರ್ತೀರ, ನೀವೇ ನಡ್ಕೋಗೋ ಅವಶ್ಯಕತೆ ಇದೆ. ನನ್ನನ್ನ ಇವಾಗ ನೀವು ನನ್ನನ್ನ ಮಗ ಅಂತ ನೋಡಿದ್ರೆ ನಾನು ನಿಮ್ಮನ್ನ ತಾಯಿ ಅಂತ ನೋಡ್ತೀನಿ. ತಾಯಿ ಮಗನಿಂದ ಏನು ಬಯಸಲ್ಲ, ಅದೊಂದು ಆತ್ಮ, ಅದೊಂದು ಹಾದಿ. ನಾನು ಇಲ್ಲಿಗೆ ಬರೋದಕ್ಕೆ ನನ್ನ ತಾಯಿನೇ ಹಾದಿ, ಈ ಭೂಮಿ ಮೇಲೆ ಬರೋದಕ್ಕೆ ಮೊದಲನೇ ಹಾದಿ ನನ್ನ ತಾಯಿ. ಹಾಗಿರ್ಬೇಕಾದ್ರೆ ಆಧ್ಯಾತ್ಮ ಹೇಳ್ದಷ್ಟು ವರ್ಡಲ್ಲಿ ಸಿಗುವಂಥದ್ದಲ್ಲ. ನೀವೇನೇ ತಪಸ್ ಮಾಡಿ, ನೀವೇನೇ ಪೂಜೆ ಪುರಸ್ಕಾರಗಳು, ಮಂತ್ರ, ಹೋಮಗಳು ಮಾಡಿ, ಒಬ್ಬನಿಗೆ ಎಲ್ಲೋ ಒಂದು ಕಡೆ ಒಬ್ಬನಿಗೆ ಒಂದು ಕೆಟ್ಟದ ಮಾಡಿದ್ರೆ ನೀವು ಆಧ್ಯಾತ್ಮಕ್ಕೆ ಲಾಯಕ್ಕಿಲ್ಲ ಅಂತ ಹೇಳಿದ್ಮೇಲೆ ನೀವು ಆಧ್ಯಾತ್ಮಕ್ಕೆ ಹೋಗೋದು ಅನ್ನೋದು ವರ್ಡ್ಗಿಂತ ಹೆಚ್ಚಾಗಿ ಅದು ಆಗೋದಲ್ವಾ? ಆಧ್ಯಾತ್ಮಕ್ಕೆ ಎಲ್ಲರೂ ಹೋಗೋದು ಅಂತ ತಿಳ್ಕೊಂಡಿದ್ದಾರೆ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ಆಧ್ಯಾತ್ಮಕ ತಾನೇ ನಡೆಸ್ಕೊ ಹೋಗೋದು, ನಾವು ನಡೆಯೋ ದಾರಿ. ನಾವು ನಡೆದು ದಾರಿಯಲ್ಲಿ ಸತ್ತ ನಂತರ ಆತ್ಮ ಪರಮಾತ್ಮನ ಸೇರುತ್ತಲ್ಲ, ಅದೇ ಆಧ್ಯಾತ್ಮ. ಕೂತ್ಕೊಂಡು ಒಂದ್ ಕಡೆ ಜಪ ಮಾಡ್ಬಿಟ್ರೆ ಸಿಗಲ್ಲ. ಭಗವಂತ ನಿಮ್ಮನ್ನ ಇಲ್ಲಿ ಕಳಿಸಿರೋದು ಎಲ್ಲಾನು ಬಿಟ್ಬಿಟ್ಟು ಆಧ್ಯಾತ್ಮಕ್ಕೆ ಬಪ್ಪ ಅಂತಲ್ಲ, ನಿನ್ನ ಕರ್ಮಗಳನ್ನೆಲ್ಲಾನು ಕಳಿಬೇಕು ಅಂತ. ನಿಮ್ಮನ್ನ ಹೇಮಂತ್ ನಾನು ಪರ್ಟಿಕ್ಯುಲರ್ ಆಗಿ ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ನಮ್ಮ ರಾಜಗುರುಗಳ ಹತ್ರ ಕೆಲವೊಂದು ಎಂತೆಂಥ ಅದ್ಭುತಗಳ ಅನುಭವಗಳನ್ನ ಹೇಳ್ಕೊಂಡ್ರಿ. ನಿಮ್ಗಾಗಿರೋ ಅನುಭವಗಳಲ್ಲಿ ನಿಮ್ಮ ಏಜ್ ಆದವ್ರಿಗೆ ಒಂದು ಅನುಭವ ಆಗಿದ್ರು ನನ್ಗೇನೋ ಸಿಕ್ಕಿದೆ ಅಂತ ಅವ್ರು ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ರು. ಬಟ್ ಒಂದು ನೀವು ನಮ್ಮ ಗುರುದೇವ್ರ ಸಂಪರ್ಕಕ್ಕೆ ಬಂದ ಮೇಲೋ
ಇಲ್ಲ ನಮ್ಮ ಗುರುದೇವ್ರ ದರ್ಶನ ಮಾಡಿದ್ಮೇಲೋ ಇಲ್ಲ ಅವ್ರ ವಿಚಾರಗಳನ್ನ ನೀವು ತಲೆಯಲ್ಲಿ ಇಟ್ಕೊಂಡೋ ಏನೋ ಒಂದು ನಿಮ್ಮ ಲೈಫ್ನ ಒಂದು ಬ್ಯಾಲೆನ್ಸ್ಡ್ ಆಗಿ ನೋಡ್ತಾ ಇದ್ದೀರಾ, ಅಂತಂತ ಅನುಭವಗಳನ್ನ ನೀವು ಹೇಳ್ಕೊಂಡಿದ್ದೀರಾ. ಇದ್ರ ಬಗ್ಗೆ ನೀವೇನಂತೀರಾ? ಅಲ್ಲ, ಒಂದೆಲ್ಲ ಎರಡೆಲ್ಲ, ನಾನು ಅವತ್ತಿದ್ದೆ. ನೀವು ಹೇಳ್ತಾ ಇದ್ದಿದ್ದ ಅನುಭವಗಳಲ್ಲಿ ನಿಮ್ಮಂತ ಯೂತ್ಸ್ಗೆ ಯಾರಿಗಾದ್ರೂ ಒಬ್ರಿಗಾಗಿದೆ ಅಂತ ಅಂದ್ರೂ ಅವ್ರು ಒಂದು ಮಠನೋ ಒಂದೇನೋ ಕೂತ್ಕೊಂಡ್ಬಿಟ್ಟು ನನಗಿಂತ ಬೇರೆ ಇಲ್ಲ ಅಂತ ಕೂತ್ಕೊಂಡ್ಬಿಡ್ತಿದ್ರು. ಬಟ್ ನೀವು ಅದರಿಂದ ಆಚೆಗೆ ಯೋಚನೆ ಮಾಡಿ ಒಂದು ಜೀವನದ ಬಗ್ಗೆ ಯೋಚನೆ ಇದೆ, ನಂದು ಅಂತ ಒಂದು ಲೈಫ್ ಇದೆ ಅಂತ ಒಂದು ಬ್ಯಾಲೆನ್ಸ್ಡ್ ಆಗಿ ಮಾಡ್ತಾ ಇದ್ದೀರಾ. ಅದ್ರ ಬಗ್ಗೆ ಹೇಳಿ. ನೋಡಿ, ನಮ್ಮ ಗುರುಗಳು ಹುಟ್ಟಿದಾಗ್ಲೇ ಭಗವಂತ ವಿಧಿ ಲಿಖಿತ ನಾವು ಹೀಗೆ ಇರಬೇಕು ಅಂತ ಬರ್ದಿದ್ರು. ಅವ್ರು ಅದೇ ಕರ್ತವ್ಯ ಮಾಡ್ತಿದ್ರು. ಎಲ್ಲರಿಗೂ ಅದೇ ಕರ್ತವ್ಯಗಳು ಬರಲ್ಲ. ಭಗವಂತ ಕೆಲವ್ರನ್ನ ಕಾಯಕವಾಗಿ ಹುಡ್ಸಿರ್ತಾನೆ, ಇನ್ ಕೆಲವ್ರನ್ನ ಮೇಟಿಯಾಗಿ ಹುಡ್ಸಿರ್ತಾನೆ, ಎಲ್ಲವನ್ನು ಮೇಂಟೈನ್ ಮಾಡ್ತೀವಿ. ಇನ್ ಕೆಲವ್ರಿಗೆ ತಿಳಿಸ್ಲಿಕ್ಕೆ ಗುರುವಾಗಿ ಕಳಿಸ್ತಾರೆ. ಅದರಲ್ಲಿ ನಮ್ಮ ಗುರು ಒಂದು ಹಾಗೆ ನಮಗ್ ತಿಳಿಯದೇನೋ, ಗೊತ್ತಿಲ್ದೇನೋ, ಒಬ್ಬರಿಗೆ ಅನ್ಯಾಯ ಏನೋ ಅಥವಾ ಇನ್ನೊಂದು ಮೋಸನೋ ಅಥವಾ ತಿಳಿದೇ ಮಾಡೋ ತಪ್ಪುಗಳೆಲ್ಲನೂ ಗುರು ಸರಿಪಡಿಸುವ ಆದಿ ಇದೆ. ತಿಳಿದು ಮಾಡಿ ಗುರು ಹತ್ರ ಬಂದಾಗ ಮಾಡಿ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಅಲ್ಲಿ ಮೋಕ್ಷಕ್ಕೆ ಬೆಲೆನೇ ಇದೆ. ತಿಳಿದೇ ಮಾಡಿರೋ ಪಾಪ ಯಾವುದೇ ಆಗಿರ್ಲಿ ಅದಕ್ಕೆ ಪ್ರತಿಯೊಂದಕ್ಕೂ ಮೋಕ್ಷ ಇದೆ, ಕ್ಷಮೆ ಇದೆ. ಈಗ ಕೆಲವೊಂದು ಹಂಗೆ ಹೇಳಕ್ ಹೋದ್ರೆ ಮಟನ್ ಕಟ್ ಮಾಡ್ತಾರೆ ಅಲ್ವಾ ಅಂಗಡಿಗಳಲ್ಲಿ, ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ನಮ್ಮ ಅನಿಸಿಕೆಗಳಲ್ಲಿ ಅವನ್ ಕುರಿ ಒಂದು ಪ್ರಾಣ ತೆಗಿತಿದ್ದಾನೆ, ಅವನ್ಗೆ ಅದೆಂಗ್ ಒಳ್ಳೇದ್ ಮಾಡ್ಬಿಡುತ್ತೆ ದೇವರು, ಹಿಂಸೆ ಮಾಡ್ತಿದ್ದಾನೆ. ಅವನು ದೇವಸ್ಥಾನಕ್ಕೆ ಹೋಗ್ತಾನೆ, ಅವನು ಕೇಳ್ತಾನೆ, ಗುರುಗಳೇ ನಂಗೆ ತಿಳಿದ ಗೊತ್ತಿಲ್ಲ, ನನ್ ಕಾಯಕ ನೀನ್ ಕೊಟ್ಟಿದ್ಯಾ, ನನ್ಗೆ ಇದಿದೆ, ನನ್ಗೆ ಇದು ಬಿಟ್ರೆ ಬೇರೆ ದಾರಿ ಇಲ್ಲ, ನಾನು ಕಟ್ ಮಾಡ್ತಿದ್ದೀನಿ, ನಂಗೆ ಏನು ಅಂತ ಗೊತ್ತಿಲ್ಲ ಅಂತ ಶರಣ ಆಗುತ್ತೆ. ಕಾಯಕದ ಯಾರ ತಪ್ಪು? ಕಸಬು, ಅದು ಜೀವನೋಪಾಯ, ಅದು ಏನು ಮಾಡಕ್ಕಾಗಲ್ಲ. ಜೀವನ ಮತ್ತೆ ಆಧ್ಯಾತ್ಮಿಕ ಮತ್ತೆ ಮನುಷ್ಯನ ಜೀವನಕ್ಕೆ ತುಂಬಾ ವ್ಯತ್ಯಾಸ ಇದೆ. ಇದೊಂದು ಸರ್ಕಲ್. ಇಲ್ಲಿ ಒಳ್ಳೇದು ಇದೆ, ಕೆಟ್ಟದೂ ಇದೆ. ಆಯ್ಕೆ ನಮ್ಮ ಕೈಲಿರುತ್ತೆ. ಗುರು ಆಶೀರ್ವಾದ ಮಾಡ್ತಾರಷ್ಟೇ. ಗುರು ಶೂನ್ಯದಿಂದ ಕೂತ್ಕೊಂಡು ಏನೇ ಮಾಡಿದ್ರು ಶಿವ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ಕರ್ಮ ನಾ ಏನ್ ಮಾಡಿರ್ತೀನೋ ಅದೇ ನಂಗೆ ರಿಟರ್ನ್ ಕೊಡುತ್ತೆ. ಅವ್ರೇನು ಎಕ್ಸ್ಟ್ರಾ ನಮ್ಗೆ ತುಂಬಲ್ಲ. ನೀನ್ ಏನ್ ಸಿಗ್ಬೇಕದ್ ಬೇಗ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ತಾರೆ, ಅನುಗ್ರಹಿಸ್ಬೋದು ಅಷ್ಟೇ. ಆ ಕರ್ಮ ನಾನು ಎಷ್ಟು ತುಮ್ಕ ಬಂದಿರ್ತೀನಿ, ಅದು ಒಳ್ಳೆ ತುಮ್ಕ ಬಂದಿದ್ರೆ ಅಷ್ಟೇ ಒಳ್ಳೇದು ನನಗಾಯ್ತದೆ, ಕೆಟ್ಟ ತುಮ್ಕ ಬಂದಿದ್ರೆ ಅಷ್ಟೇ ಕೆಟ್ಟದ್ದು ನನಗೆ. ಏನೇ ಮಾಡಿದ್ರು ಕರ್ಮ ನನ್ನದಷ್ಟೇ, ಫಲ ನನ್ನದಷ್ಟೇ. ಹಿಂಗ್ ಬದುಕಿದ್ರೆ ಆಧ್ಯಾತ್ಮಿಕ ತಾನಾಗಿ ಗೊತ್ತಾಗುತ್ತೆ. ಆಮೇಲೆ ಹೇಮಂತ್, ನಾವು ಒಬ್ರು ಗುರುನ ಸ್ವೀಕಾರ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೆ ಹಿಂಗಿಂಗೆ ಸ್ಪೆಸಿಫಿಕೇಶನ್ ಇರಬೇಕು ಅಂತ ಕೆಲವರೆಲ್ಲ ಇದ್ ಮಾಡಿರ್ತಾರೆ. ಆದ್ರೆ ನಮ್ಮ ರಾಜಗುರುಗಳು ಡೈಲಿ ಒಂದು ತರ ಅಪ್ಗ್ರೇಡ್ ವರ್ಷನ್, ಈ ನಿನ್ನೆ ನೋಡಿರೋ ತರ ಇವತ್ತಿರಲ್ಲ, ಇವತ್ತಿದ್ದ ತರ ನಾಳೆ ಇರೋದಿಲ್ಲ. ಬಟ್ ಆದ್ರೂ ನಿಮ್ಗೆಲ್ಲೂ ಈ ಗುರುನ ನೀವು ಒಂದು ಕನ್ಸಿಡರ್ ಮಾಡ್ಬೇಕಾದ್ರೆ, ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ನಿಮ್ಗೆಲ್ಲೂ ಗೊಂದಲಗಳಾಗ್ಲಿಲ್ವಾ? ಪ್ರಕೃತಿ ದತ್ತವಾಗಿ 3 ಕಾಲಗಳಿದೆ, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಕಾಲನೇ ಬದಲಾಗ್ತಿರ್ಬೇಕಾದ್ರೆ ಗುರು ಯಾಕೆ ಬದಲಾಗಬಾರ್ದು? ನಾನು ಹೇಳಿದ್ದು ಬದಲಾಗೋದು ಅಂತ ಅಂದ್ರೆ ಅವರ ಒಳಗಡೆ ಇರುವ ಸ್ಥಿತಿ ಅದು ಸ್ಥಿರ, ಅದು ಯಾವುದೇ ಕಾರಣಕ್ಕೂ ಯಾವ ಟೈಮ್ಗೂ ಬದಲಾಗಲ್ಲ. ಬಟ್ ನಾವು ಬದಲಾಗ್ತಾ ಇರ್ತೀವಲ್ಲ, ನಮ್ಗನ್ಸುತ್ತಲ್ಲ, ಅದಕ್ಕೆ ನಾನು ಕೇಳಿದ್ದು. ಬದಲಾವಣೆ ಬಯಸ್ಬೇಕಾಗಿರೋದು ಬುದ್ಧಿಶಕ್ತಿ. ನಾವು ತಿಳ್ಕೊಂಡಿರ್ತೀವಲ್ಲ ಆ ಶಕ್ತಿನ ಇನ್ನ ಉನ್ನತಕ್ಕೆ ಹೋಗಬೇಕು ಅನ್ನೋ ಬದಲಾವಣೆ ಕಾಣ್ಬೇಕು ಹೊರತು ನಾವೇ ಬದಲಾಗ್ಬಿಟ್ರು ವ್ಯತ್ಯಾಸ ಇದೆ. 1 or 2 ವಾಕ್ಯದಲ್ಲಿ ಗೋಪಾಲಪುರ ರಾಜಗುರುಗಳು ದೈವ, ಅವರೊಂದು ಭಗವಂತನ ಆತ್ಮ. ಅದು ನಾವು ಇಲ್ಲಿವರೆಗೂ ದೇವರನ್ನ ಮಾತಾಡ್ಸಿದೀವಿ, ಆದ್ರೆ ಅವ್ರನ್ನ ವಿಗ್ರಹದಲ್ಲೇ ಇಟ್ಟು ಮಾತಾಡ್ಸಿದೀವಿ. ಇಲ್ಲಿ ನಡೆದಾಡ್ತಾರೆ ನಮ್ಮಾಗೆ, ನಾನು ನಿಮ್ಮಾಗೆ ಮನುಷ್ಯ ಅಂತ ಬಂದು ಎದುರುಗಡೆ ಕೂತ್ಕೊಂಡು ಮಾತಾಡ್ತಾರೆ. ನಿಮಗೆಷ್ಟು ನೋವಿದೆಯೋ ನಲಿವಿದೆಯೋ ಅದು ನನ್ನಷ್ಟರಲ್ಲೂ ಇದೆ, ಆದ್ರೆ ನನ್ನ ಜೊತೆಗಿರೋರು ನೋವು ಕೊಡಬಾರ್ದು ಅಂತ ಕಷ್ಟಪಡೋದು ಅಂತೀವಿ. ಹಂಗಾಗಿ ಎಲ್ಲಾರು ನನ್ನ ಕುಟುಂಬ ಅಂತ ಬದುಕ್ತಾ ಇದ್ದಾರೆ. ನನ್ನ ನಿಮ್ಮ ಅನಿಸಿಕೆ ಅಲ್ಲ, ನಮ್ಮ ಅನಿಸಿಕೆ ಎಲ್ಲ ಅನಿಸಿಕೆ ಅದ ಅರ್ಥ ಆದ್ಮೇಲೆ ನಾನು ನಿಮ್ಮನ್ನು ಮಾತಾಡ್ಸ್ತಾ ಇರೋದು. ಅದೊಂದು
ಆಧ್ಯಾತ್ಮದ ಒಂದು ಯೂನಿವರ್ಸಿಟಿ ನಮ್ಮ ಗೋಪಾಲಪುರ. ಯಾಕ ಏನಂತೀರಾ? ಅದೊಂದು ಅಧ್ಯಾತ್ಮ ನಿಮ್ಗೆ ಏನ್ ಬೇಕು ಅದನ್ನ ತಗೊಂಡ್ ಹೋಗ್ಬೋದು ಅಷ್ಟೇ. ನನ್ಗೇನ್ ಬೇಕು ನಾನು ಅದನ್ನ ತಗೊಂಡ್ ಹೋಗ್ಬೋದು. ಗೋಪಾಲಪುರ ಆಧ್ಯಾತ್ಮ ಯೂನಿವರ್ಸಿಟಿ ಅಲ್ಲ, ಅರಿವಿನ ಯೂನಿವರ್ಸಿಟಿ. ಅರಿವಿನ ಯೂನಿವರ್ಸಿಟಿ. ಇಲ್ಲ, ಬುದ್ಧಿ ಹೇಗಿರ್ಬೇಕು ಅಂತ ತಿಳಿಸ್ಕೊಡುವಂತ ಆಧ್ಯಾತ್ಮಕ ಇಲ್ಲಿದೆ. ಇಲ್ಲಿದೆ. ಭ್ರಮೆಯ ಆಧ್ಯಾತ್ಮಕ ಇಲ್ಲಿಲ್ಲ. ಆಕ್ಚುಲಿ ಇಲ್ಲಿಗೆ ಜ್ಞಾನ ಪಡ್ಕೊಳಕ್ ಬರಬಾರ್ದು, ಸಾಮಾನ್ಯ ಜ್ಞಾನ ತಿಳ್ಕೊಳಕ್ ಬರ್ಬೇಕು ಅಂತ ನನ್ನ ಇಂಟೆನ್ಷನ್. ನೀನ್ ಏನು ಎಲ್ಲವನ್ನು ಬಿಡ್ಬಿಡ್ ಬಾ, ಇಲ್ಲಿ ತುಂಬ ಕಳಿಸ್ತೇನೆ. ನಾನು ಅಲ್ಲೇ ತುಂಬ್ಕ ಬಂದಿದ್ದೀನಿ ಅಂತ ಬಂದ್ರೆ ನಿಂದ ಅಷ್ಟೇ ಮಾಪಾಗ್ಬಿಡುತ್ತೆ. ಏನು ತುಂಬ್ಕಲೇ ಬರ್ಬೇಡ, ನಾನು ಕಲ್ತಿದ್ದೀನಿ ಖಾಲಿ ಪೇಪರ್ ಆಗಿ ಬರ್ಬೇಕು, ಎಂಟಿ ಆಗಿ ಬಾ, ಬರೆದು ಕಳಿಸ್ತೇನೆ. ಸಾಧ್ಯ ಆದ್ರೆ ನಿನ್ಗೆ ಎಷ್ಟು ಒಳ್ಳೇದು, ನಿನ್ಗೆ ಏನ್ ಸರಿ ಅನ್ಸುತ್ತೆ ಅದು ಆಯ್ಕೆ ಮಾಡ್ಕೊಂಡು ನಿನ್ ಜೀವನ. ಹೇಮಂತ್ ಅವರೇ, ತುಂಬಾ ಒಂದು ದಿನ ಅನುಭವಗಳು, ಈ ಗೋಪಾಲ್ಪುರ ನಮ್ಮ ಗುರುಗಳ ಜೊತೆ ಎಲ್ಲ ಕಾಲ ಕಳೆದಿರೋದೆಲ್ಲ ಒಂದು ಬ್ರೀಫ್ ಆಗಿ ಮಾತಾಡೋಣ ಒಂದು ದಿನ. ಇವಾಗ ಒಂದು ಚಿಕ್ಕದ ಶಾರ್ಟ್ ಟೈಮ್ ಸಿಕ್ಕದಾಗ ಜಸ್ಟ್ ಒಂದು 4-5 ಮಾತು ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಮ್ಮ ಗುರುಮನೆಗೋಸ್ಕರ. ಮೀನ್ಸ್ ನನ್ನ ಗುರುಮನೆಯಲ್ಲಿ ಬಂದು ನನಗೋಸ್ಕರ. ನಂದು ಉದ್ದೇಶ ಇಷ್ಟೇನೆ, ನಮ್ಮ ಗುರುದೇವ್ರ ಜ್ಞಾನ ಸ್ಥಿತಿನ ಮತ್ತೆ ಅವ್ರಿರುವಂತಹ ಭಗವಂತ ಸ್ಥಿತಿನ ನಿಜವಾಗಿನೂ ಒಂದು ಆಧ್ಯಾತ್ಮ ಸಾಧನೆ ಮಾಡಿರೋರು ಇರ್ಬೋದು, ಇಲ್ಲ ಒಂದು ಅನುಗ್ರಹ ಆಶೀರ್ವಾದಕ್ಕೆ ಇರ್ಬೋದು, ಒಂದು ಒಳ್ಳೆ ಜೀವನಕ್ಕೆ ದಾರಿ ಮಾಡ್ಕೊಂಡು ಹೋಗ್ಬೇಕು, ಅವ್ರದ್ದು ಕೃಪೆ ಇರಬೇಕು ಅನ್ನೋರು ಇರ್ಬೋದು. ಯಾರಾದ್ರೂ ಒಂದು ಅದು ಎಲೆಮರೆಕಾಯಿ ಆಗ್ಬಾರ್ದು, ಅದು ಸತ್ಯ. ಆ ತರ ಹೇಳೋದಾದ್ರೆ ಯಾರಾದ್ರೂ ಜೀವನದಲ್ಲಿ ಒಂದು ಗುರಿ ಮುಟ್ಲೇಬೇಕು ಅಂದ್ರೆ ಒಂದು ಗುರಿನ ಅವಶ್ಯಕತೆ ಇದೆ. ದಯವಿಟ್ಟು ಬಂದೊಂದು ಆಶೀರ್ವಾದ ತಗೋಬೇಕು. ಆ ಗುರಿಯ ಅವಶ್ಯಕತೆ ಇದ್ದವರು ಗುರುವಿನ ಆಶೀರ್ವಾದ ತಗೊಂಡು ಹೋಗ್ಬೋದು ನೋಡಿ. ಅದಕ್ಕೆ ನೀವು ಮುನ್ನ ನಾನು ಬ್ರೀಫ್ ಆಗಿ ಒಂದು ದಿನ ಮಾತಾಡೋಣ. ಇಷ್ಟೊತ್ತು ನಂಗೆ ಟೈಮ್ ಕೊಟ್ಟಿದ್ದಕ್ಕೆ ಗುರುಸೇವಾ ಯೂಟ್ಯೂಬ್ ಚಾನಲ್ಗೆ 4-5 ನಿಮ್ಮಂತಹ ಆಧ್ಯಾತ್ಮ ದಾರಿಯಲ್ಲಿರೋರು ನನ್ನೊತ್ತಿಗೆ ಮಾತಾಡಿದ್ದು ನನ್ನ ಸೌಭಾಗ್ಯ. ಈ ದೀಪಾವಳಿ ವಿಶೇಷದಲ್ಲಿ ಎಲ್ಲರ ಮೇಲೂ, ಈ ಭೂಲೋಕದಲ್ಲಿರುವಂತ ಎಲ್ಲಾ ಜೀವರಾಶಿಗಳ ಮೇಲೆ ನಮ್ಮ ರಾಜಗುರುಗಳ, ಗೋಪಾಲ್ಪುರದ ರಾಜಗುರುಗಳ ಆಶೀರ್ವಾದ ಅನುಗ್ರಹ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಲಿ. ತಿರುಚಿತ್ರಂಬಲಂ ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.